ಒಂದು ಚಿಕ್ಕ ಹಳ್ಳಿಯಲ್ಲಿ ಶಿವಣ್ಣ ಎಂಬ ರೈತ ವಾಸ ಮಾಡ್ತಾ ಇದ್ದ. ಅವನಿಗೆ ದೊಡ್ಡ ಜಮೀನು ಇರಲಿಲ್ಲ, ಆದರೆ ದೊಡ್ಡ ಹೃದಯ ಇತ್ತು. ಪ್ರತಿ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗುವುದು ಅವನ ಜೀವನ ಆಗಿತ್ತು. ಕೈಯಲ್ಲಿ ಒಣಗಿ ಹೋದ ಮಣ್ಣು, ಕಾಲಿನಲ್ಲಿ ಚಪ್ಪಲಿ ಇಲ್ಲ, ಆದರೂ ಕೂಡ ಅವನ ಮುಖದಲ್ಲಿ ಸದಾ ನಗು ಇರ್ತಾ ಇತ್ತು. ಶಿವಣ್ಣನಿಗೆ ಒಬ್ಬ ಮಗಳಿದ್ರು. ಅವಳ ಹೆಸರು ಲಕ್ಷ್ಮಿ ಅಂತ. ಅವಳು ತುಂಬಾ ಚಾಣಾಕ್ಷಳಿದ್ರು. ಅವಳಿಗೆ ಶಿಕ್ಷಕಿ ಆಗಬೇಕಾಗಿರುವುದು ಅವಳ ಕನಸಾಗಿತ್ತು. ಆದರೆ ಒಂದು ವರ್ಷ ಮಳೆ ಬರಲಿಲ್ಲ. ಬೀಜ ಬತ್ತಿ ಹೋದವು. ಬಿತ್ತಿದ ಬೀಜ ಮೊಳಕೆಯೇ ಬಿಡಲಿಲ್ಲ. ಹಳ್ಳಿಯ ಎಲ್ಲ ರೈತರು ಸಾಲದ ಒತ್ತಡದಲ್ಲಿ ನರಳಾಡ್ತಾ ಇದ್ರು. ಶಿವಣ್ಣ ಕೂಡ ಬ್ಯಾಂಕ್ಗೆ ಸಾಲ ತೆಗೆದುಕೊಂಡಿದ್ದ. ಒಂದು ಸಂಜೆ ಅವನು ಹೊಲದ ಮಧ್ಯದಲ್ಲಿ ನಿಂತು ಮಣ್ಣನ್ನ ಕೈಯಲ್ಲಿ ಹಿಡಿದು ಮಾತನಾಡಿದ. ಅಮ್ಮ ಮಣ್ಣೆ, ನೀನೇ ನನ್ನ ಜೀವನ, ನನ್ನ ಮಗಳ ಕನಸನ್ನ ಉಳಿಸು ಅಂತ ಕೇಳಿಕೊಂಡ. ಮನೆಗೆ ಬಂದಾಗ ಲಕ್ಷ್ಮಿ ಹೇಳಿದ್ರು, ಆಗ ಅಪ್ಪ ನನ್ನ ಓದನ್ನ ನಿಲ್ಲಿಸೋಣ, ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಮಗಳು ಆ ಕ್ಷಣ ಹೇಳಿದ್ರು. ಆ ಮಾತು ಕೇಳಿದ ಶಿವಣ್ಣ ಕಣ್ಣೀರನ್ನ ಹಾಕಿದನು. ಇಲ್ಲ ಮಗಳೇ, ರೈತನ ಮಗಳು ಸೋಲಬಾರದು ಅಂತ ಹೇಳಿ ನೀನು ಓದು, ನಿನ್ನ ಕನಸು ನನಗೆ ಧೈರ್ಯ ಅಂತ ಹೇಳಿದನು. ಮುಂದಿನ ದಿನ ಅವನು ತನ್ನ ಏಕೈಕ ಎತ್ತುಗಳನ್ನ ಮಾರಿಬಿಟ್ಟ. ಹಳ್ಳಿಯವರು ಹೇಳಿದ್ರು, ಶಿವಣ್ಣ, ಇದು ನಿನ್ನ ಕೊನೆಯ ಆಸ್ತಿ ಅಂತ ಹೇಳಿದ್ರು. ಅವನು ನಗುತ್ತಾ ಹೇಳಿದ, ನನ್ನ ನಿಜವಾದ ಆಸ್ತಿ ನನ್ನ ಮಗಳು, ಅವಳ ಶಿಕ್ಷಣ. ವರ್ಷಗಳು ಕಳೀತಾ ಹೋದವು. ಹಾಗೆ ಲಕ್ಷ್ಮಿ ಇತ್ತ ಕಡೆ ಶಿಕ್ಷಕಿಯಾದ್ರು. ಹಳ್ಳಿಗೆ ಮರಳಿ ಬಂದು ಶಾಲೆಯ ಮೊದಲ ದಿನ ಅವಳು ಮಕ್ಕಳಿಗೆ ಹೇಳಿದ್ರು, ನಾನು ಒಬ್ಬ ರೈತನ ಮಗಳು, ಮಣ್ಣಿನ ವಾಸನೆಯಿಂದಲೇ ನನ್ನ ಜೀವನ ಅರಳಿದೆ ಅಂತ ಹೇಳಿದ್ರು. ಶಿವಣ್ಣ ಶಾಲೆಯ ಬಾಗಿಲು ಬಳಿ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಹೆಮ್ಮೆ, ಹೃದಯದಲ್ಲಿ ಶಾಂತಿಯನ್ನ ಮೂಡಿತು. ಆ ವರ್ಷ ಮಳೆ ಚೆನ್ನಾಗಿ ಬಂತು, ಹೊಲ ಹಸಿರಾಯಿತು. ಆದರೆ ಶಿವಣ್ಣಗೆ ದೊಡ್ಡ ಸಂತೋಷ ಮಣ್ಣಿನಿಂದ ಬೆಳೆದ ಬೆಳೆ ಮಾತ್ರವಲ್ಲ, ತನ್ನ ಮಗಳ ಕನಸು ಕೂಡ ಅರಳಿದೆ ಅಂತ ಅವನಿಗೆ ತುಂಬಾ ಖುಷಿ ಆಯಿತು.